ಹಿಡ್ಕೊಂಡು ಹೊಡೆದಾಕಿರೋ ನಮ್ಮನ್ನು ಕೇಳೋರ್ ಗತಿ ಇರಲ್ಲ ಅಂಥ ಜಾಗ. ಯಾದಗಿರಿ ಆದಮೇಲೆ ಬೇಕಾದ್ರೆ ನಿಲ್ಸಿ ಮಲಿಕೋಬೋದು. ಯಾದಗಿರಿ ಇನ್ನೊಂದು 50 ಕಿಲೋಮೀಟ್ರನೇ ಇರಬೇಕಷ್ಟೆ. ಅಣ್ಣಾಚೇ ಎಲ್ಲಿಗೆ ಅನ್ಲೋಡಿಂಗ್ ಪಾಯಿಂಟಿಗೆ, ಅಲ್ಲಿಂದ ಇಲ್ಲಿ ಬರೋಕ್ಕೆ 10 ಪಾಯಿಂಟು ರೇಸ್ ಆಗಿದೆ. ಅಂದರೆ ಖಾಲಿ ಗಾಡಿ ಮೈಲೇಜು ಅಷ್ಟು ಜಾಸ್ತಿ ಬಂದಿದೆ. ತೋರಿಸ್ತೀನಿ ತಡ್ರಿ ಖಾಲಿ ಗಾಡಿ ಮೈಲೇಜ್. ನಾವು ಲಿಫ್ಟೇ ಇಳಿಸಿಲ್ಲ ನೋಡಿ, ಇವ್ರು ಇಳಿಸವ್ರೆ. ಅವ್ರದ್ದು ಆಟೋಮೆಟಿಕ್ಕು ಕೀ ಆನ್ ಮಾಡಿದ ಕೂಡಲೇ ತೊಗೊಂಡ್ಬಿಡ್ತದೆ. ಕೀ ಆಫ್ ಮಾಡಿ 1 2 3 4 5 25 33. ಸ್ನೇಹಿತರೆ, ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಮಾಮೂಲಿ ಶಾಪುರ ಹೋಗ್ತಾಯಿದ್ದೀನಿ. ಲಾಸ್ಟ್ ವಿಡಿಯೋ ಪರ್ಗಿ ಖಾಲಿ ಮಾಡ್ಕೊಂಡು ಅಲ್ಲಿಂದ ಶಾಪುರ ಹೋಗ್ತಾಯಿದ್ದೆ. ಮುಂದೆ ಬಂದು ಒಂದು ಡಾಬಾದಲ್ಲಿ ಊಟ ಮಾಡ್ಕೊಂಡು ಅಲ್ಲಿಂದ ಮುಂದೆ ಬರೋದು ಎಂಡ್ ಮಾಡಿದ್ದೆ. ಇವಾಗ ಅದೇ ವಿಡಿಯೋನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದವರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಬನ್ನಿ ವಿಡಿಯೋ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ ನೋಡಿ ರೋಡ್ ಹೆಂಗಿದೆ ಅಂತ. ಕರ್ನಾಟಕ ಎಂಟ್ರಿ ಕೊಡೋದೇ ಕೊಟ್ಟಿದ್ದು ರೋಡ್ ನೋಡಿ. ಯಾವ ಕಡೆ ಓಡಿಸೋದಪ್ಪ ಇಲ್ಲಿ. ರೋಡ್ ಉದ್ದಕ್ಕೂ ಸೆಕೆಂಡ್ ಗೇರು, ಥರ್ಡ್ ಗೇರು, ಟಾಪ್ ಗೇರ್ ಅನ್ಕೊಂಡು ಓಡಿಸ್ಬೇಕು. ಇಲ್ಲಿ ನೋಡಿದ್ರೆ ಕಾಣ್ತೈತೆ ಅವ್ನು ನೋಡಲ್ಲಿ ಅಣ್ಣಾಚಿ ಗಾಡಿ ಹೆಂಗೆ ಹೋಯ್ತಾವನೆ. ಅಯ್ಯೋ, ಗಿರ್ಮಿಟ್ ಕಲ್ವರೆಗೂ ಹಿಂಗೇನೆ. ಗಿರ್ಮಿಟ್ ಕಲ್ಲಿಂದ ಚೆನ್ನಾಗೈತೆ ರೋಡು. ಗುರ್ಮಟ್ ಕಲ್ ಅದು. ಅಲ್ಲಿ ಹೋದಾಗ ನೋಡ್ಬಿಟ್ಟು ಹೇಳ್ತೀನಿ ತಡ್ರಿ. ನೋಡಿ ಹೆಂಗೈತೆ ರೋಡು. ಒಂದು ಬಿಟ್ಟರೆ ಒಂದು ಲೋಡ್ ಗಾಡೀಲಿ ಹೋಗ್ಬಿಡ್ಬೋದು, ಏನು ಅಷ್ಟೊಂದು ಕಾಣಲ್ಲ. ಖಾಲಿ ಗಾಡೀಲಿ ಎತ್ತೆತ್ತು ಬಿಸಾಕ್ಬಿಡ್ತಾವ, ಓಡ್ಸೋಕ್ಕಾಗಲ್ಲ. ನೋಡಿ ಇದು ಸ್ವಲ್ಪ ಚೆನ್ನಾಗೈತೆ, ಮತ್ತೆ ಮುಂದೆ ಹೋಯ್ತು ಹಂಗೆ ಸ್ಟಾರ್ಟ್ ಆಗುತ್ತೆ. ಏಕ ನೋಡಿ ತಿರ್ಗ ಹೆಂಗೋ ನಮ್ಮ ಜೊತೆಲಿ ಒಬ್ಬ ಅಣ್ಣಾಚಿ ಗಾಡಿ ಬೇರೆ ತಗ್ಲಾಕೊಂಡಿದ್ದೆ, ಟೆನ್ಷನ್ ಇಲ್ಲ. ನೋಡಿ ಇಲ್ಲಿ ರೈಟ್ ಸೈಡಲ್ಲಿ ಚೆನ್ನಾಗೈತೆ, ಲೆಫ್ಟಲ್ಲಿ ಕೂರ್ತಿದ್ದಾಗ ಈಗ ರೈಟ್ಗೆ ಹೋಗೋದು. ನೋಡಿದ್ರ ರೋಡ ಇಂಟರ್ನ್ಯಾಷನಲ್ ರೋಡ್ ಇದ್ದಂಗೆ ಐತೆ. ಎತ್ತೆತ್ತು ಕುಕ್ಕುತ್ತೆ ಗಾಡಿ. ರೈಟಲ್ಲೇ ಹೋಗ್ಬೇಡ. ಒಂದು ಗೇರ್ ಚೇಂಜ್ ಮಾಡೋಕೆ ಬಿಡ್ತಾ ಇಲ್ಲ ಗಾಡಿ ನೋಡಿ. ಇಲ್ಲೇ ಗಾಡಿ ಮೈಲೇಜ್ ಎಲ್ಲ ಡ್ರಾಪ್ ಆಗ್ಬಿಡೋದು. ಅಲ್ಲಿಂದ ಒಳ್ಳೆ ಮೈಲೇಜ್ ಕಟ್ ತಗೊಬಂದಿದ್ದೀನಿ, ಇಲ್ಲಿ ಡ್ರಾಪ್ ಆಗ್ಬಿಡ್ತೈತೆ. ಓಡಿಸೋ ಇಂಟ್ರೆಸ್ಟ್, ಮೂಡು ಎಲ್ಲ ಹೋಗ್ಬಿಡ್ತವೆ ಈ ಥರ ರೋಡ್ ಬಂದ್ಬಿಟ್ರೆ ನಮಗೆ. ಊಟ ಬೇರೆ ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟಿದ್ದೀನಿ. ಲೈಟಾಗಿ ನಿದ್ದೆ, ಹಿಂಗೆ ನಿಧಾನ ಓಡಿಸ್ಬಿಟ್ರೆ ಲೈಟಾಗಿ ನಿದ್ದೆ ಬೇರೆ ಹೇಳಕ್ಕೆ ಶುರು ಮಾಡ್ಕೊಂಬಿಟ್ಟೈತೆ. ನೋಡೋಣ ಆದರೆ ಹೋಗೋದು, ಇಲ್ಲಾಂದ್ರೆ ಮಲಿಕೊಂಡು ಎದ್ದೋಗೋದು. ನಮ್ಮ ಯಾದಗಿರಿವರೆಗೂ ಓಡಿಸ್ಲೇಬೇಕು. ಯಾದಗಿರಿಯಿಂದ ಈ ಕಡೆ ಎಲ್ಲೂ ಮಲ್ಗಂಗಿಲ್ಲ. ಯಾದಗಿರಿ ಆದಮೇಲೆ ಬೇಕಾದ್ರೆ ನಿಲ್ಸಿ ಮಲಿಕೋಬೋದು. ಯಾದಗಿರಿ ಇನ್ನೊಂದು 50 ಕಿಲೋಮೀಟ್ರನೇ ಇರಬೇಕಷ್ಟೆ. ಅಣ್ಣಾಚೇ ಅಲ್ಲಿ ಅಣ್ಣಾಚಿ ಎತ್ತು ಬಿಸಾಕು. ಆಪೋಸಿಟ್ 2 ವೀಲರ್ಗಳು ಬರ್ತವೆ ಅಷ್ಟೇ. ಅದು ಬಿಟ್ಟರೆ ಇಲ್ಲಿ ನೋಡಿ ರೋಡ ಯಪ್ಪ ರೈಟ್ ಸೈಡ್ಗೆ ಹೋಗೋಣ ಅಂದರೆ ರೈಟಲ್ಲಿ ಆಪೋಸಿಟ್ 2 ವೀಲರ್ ಬರ್ತೈತೆ. ನಿಧಾನ ನೋಡಿದ್ರ ಸ್ವಾಮಿ ರೋಡು.
ನಿನ್ನೆ ರಾತ್ರಿ ಇದರಲ್ಲೇ ಬಂದಿದ್ದೀನಿ, ಇದೇ ರೋಡಲ್ಲೇ ಹೋಗಿದ್ದೀನಿ. ನೋಡಿ ಸ್ನೇಹಿತರೆ, ಈ ಊರಿಂದ ಒಂದು ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ರೋಡ್ ಸ್ವಲ್ಪ ಪರವಾಗಿಲ್ಲ. ಈ ಊರೇ ಬೆಟ್ಟದ ಮೇಲೆ ಐತೆ. ಊರು ಬಿಡ್ತಿದ್ದಂಗೆ ಪೂರ್ತಿ ಡೌನ್ ಇಳಿಬೇಕು. ನೋಡಿ ಇಲ್ಲಿಂದ ಕಾಣ್ತಿರ್ಬೋದು ನಿಮಗೆ ಡೌನು. 30 ಸ್ಪೀಡ್ ಹಾಕ್ಬಿಟ್ರೆ, ಸ್ಪೀಡ್ ಸ್ಲೋ ಮಾಡ್ಕೊಳ್ಳಿ ಅಂತ. ಇಳ್ಕೊಂಡು ಹೋಯ್ತಾ ಇರ್ರಿ. ಟರ್ನಿಂಗ್ಗಳು ಹಂಗೆ ಬರ್ತಿರ್ತವೆ. ಇಲ್ಲ ಕಾಡು ಇಲ್ಲೆಲ್ಲ. ನೋಡಿ ಇಲ್ಲಿ ಹಾಕಿದ್ದೇನೆ, ಎಚ್ಚರಿಕೆ, ಗುಡ್ಡಗಾಡು ಪ್ರದೇಶ ಆರಂಭ. ಅಂದರೆ ಬೆಟ್ಟ ಗುಡ್ಡದ ಕಾಡು, ಘಾಟ್ ಸೆಕ್ಷನ್ ಆರಂಭ. ನಿಧಾನ ಇಲ್ಲಿ ಬೋರ್ಡ್ ಹಾಕಿ ಹಸಿರಲ್ಲಿ ಘಾಟ್ ಸೆಕ್ಷನ್ ಸ್ಟಾರ್ಟ್ ಅಂತೇಳಿ ಇಲ್ಲಿ ಹಾಕಿದೆ. ನೋಡಿದೆ ಘಾಟ್ ಸೆಕ್ಷನ್ ಸ್ಟಾರ್ಟ್ ಅಂತೇಳಿ. ಇಲ್ಲಿಂದ ಪೂರ್ತಿ ಲೈಟ್ ಕಾಣ್ತಿರ್ಬೋದು, ಅಲ್ಲಿವರೆಗೂ ಕೆಳಗೆ ಇಳಿಬೇಕೀಗ. ಲಿಮಿಟ್ ಸ್ಪೀಡ್ 30 ಲಿಮಿಟ್ ಸ್ಪೀಡ್. ಸಿಂಬಲ್ಗಳು ನೋಡಿ ಯಾವ ಥರ ಟರ್ನಿಂಗ್ ಐತೆ ಅಂತ ತೋರಿಸ್ತೈತೆ. ನಿನ್ನೆ ರಾತ್ರಿ ಇದರಲ್ಲೇ ಬಂದೆ ನಾನು. ಆ ಕಡೆಯಿಂದ ಹತ್ತಿಸ್ಕೊಂಡು ಬಂದೆ. ಏನು ಅಂಥದ್ದೇನಿಲ್ಲ, ಟರ್ನಿಂಗು ಸ್ವಲ್ಪ ಅಪ್ಪು. ನಮ್ಮ ಗಾಡಿ 3ನೇ ಗೇರು 4ನೇ ಗೇರಲ್ಲಿ ಹತ್ತಿದೆ ಗಾಡಿ ನಿನ್ನೆ ಲೋಡ್ಗೆ. ಏನಂತ ಫಸ್ಟ್ ಗೇರ್ ಸೆಕೆಂಡ್ ಗೇರ್ ಏನು ಹತ್ತಿಲ್ಲ, 3ನೇ ಗೇರ್ 4ನೇ ಗೇರಲ್ಲಿ ಹತ್ತೈತೆ. ಎಲ್ಲ ಬೆಟ್ಟನೇ ಇವೆಲ್ಲ, ಆ ಕಡೆ ಈ ಕಡೆ ಎಲ್ಲ ಬೆಟ್ಟ. ನೋಡಿ ಇಲ್ಲಿ ಯಾರೇ ಹಿಡ್ಕೊಂಡು ಹೊಡೆದಾಕಿರು ನಮ್ಮನ್ನು ಕೇಳೋರು ಗತಿ ಇರಲ್ಲ ಅಂಥ ಜಾಗ. ಇಂಥ ಜಾಗದಲ್ಲಿ ಬರ್ಬೇಕಾದ್ರೆ ಹುಷಾರಾಗಿ ಬರಬೇಕು. ನೋಡಿ ಇಲ್ಲಿ ಓವರ್ಟೇಕ್ ಮಾಡೋಂಗಿಲ್ಲ, ಸ್ಪೀಡ್ ಲಿಮಿಟು. ಬೋಲ್ಡ್ಗಳು ನೋಡಿ ಎಷ್ಟು ಬೋಲ್ಡ್ಗಳು ಹಾಕೋರೆ. ಟರ್ನಿಂಗ್ ಬೋಲ್ಡ್ಗಳು ಬರ್ತಾವಲ್ಲ ಅವು ಫುಲ್ ಟರ್ನಿಂಗ್. ರೋಡ್ ಬೇರೆ ಹೋಗಿದೆ ಇಲ್ಲಿ. ಟರ್ನಿಂಗ್ ಅಲ್ಲಿ ಕೆಳಗಡೆ ಊರು ಕಾಣ್ತದೆ ನೋಡಿ. ಅಲ್ಲಿ ಕೆಳಗಡೆ ಊರು ಕಾಣ್ತದೆ, ಲೈಟ್ಗಳೆಲ್ಲ. ಅಲ್ಲಿ ಕೆಳಗೆ ಅಲ್ಲಿವರೆಗೂ ಹೋಗ್ಬೇಕು ಇಳ್ಕೊಂಡು, ಪೂರ್ತಿ ಇಳ್ಕೊಂಡು. 20 ಕಿಲೋಮೀಟರ್ ಸ್ಪೀಡ್ ಲಿಮಿಟ್ ಸ್ಪೀಡ್. ಹಾರನ್ ನೋಡಿರಿ ಅಂತ ಬೋಲ್ಡ್ ಹಾಕಿದ್ದಾರೆ ಇಲ್ಲಿ. ನೋಡಿ ಇಲ್ಲಿ ಹಾರನ್ ನೋಡಿಬೇಕಂತ. ಇಲ್ಲಿ ಕತ್ಲೆಲ್ಲ ಹಾರನ್ ನೋಡೋದೇನೋ ಅವಶ್ಯಕತೆ ಇಲ್ಲ, ಯಾಕಂದರೆ ಲೈಟ್ ಬೆಳಕಲ್ಲಿ ಕಾಣುತ್ತೆ. ನೋಡಿ ಇಲ್ಲಿ ಊರು ಲೈಟ್ ಬೆಳಕಿರೋದ್ರಿಂದ ಕ್ಲೀನಾಗಿ ಕಾಣುತ್ತೆ. ಕತ್ಲಲ್ಲಿ ಏನು ಹಾರನ್ ನೋಡಿಬೇಕನ್ನೋ ಅವಶ್ಯಕತೆ ಇಲ್ಲ. ಹಗಲಲ್ಲಿ ಬಂದರೆ ಮಾತ್ರ ಹಾರನ್ ನೋಡಿಯೋದು. ಟರ್ನಿಂಗ್ ಒಳಗೆ ಮಾತ್ರ ಸ್ವಲ್ಪ ನಿಧಾನಕ್ಕೆ ಎಳ್ಕೊಂಡು ಓಡಾಡಬೇಕು. ಹೆಂಗೆ ಬೇಕಾದ್ರೆ ಹಂಗೆ ಎಳೆಯಂಗಿಲ್ಲ. ನಮ್ದೇನು ಖಾಲಿ ಗಾಡಿ ಎಳಿಬೋದು, ಏನಾಗಲ್ಲ. ಆದ್ರೂ ಸೇಫ್ಟಿ ಇರಲಿ. ಯಾವ್ದಾರು ಟರ್ನಿಂಗಲ್ಲಿ ರಿಪೇರಿಯಾಗಿ ನಿಂತಿರೋ ಗಾಡಿಗಳು ಕಾಣಲ್ಲ. ಟರ್ನಿಂಗ್ಗಳಲ್ಲಿ ಏನಾಗಿರ್ತವೆ, ಕೆಲವೊಂದು ರಿಪೇರಿಯಾಗಿ ನಿಂತಿರ್ತವೆ ಗಾಡಿಗಳು, ಕಾಣಲ್ಲ ಅವಾಗ. ಹಂಗಾಗಿ ಸ್ವಲ್ಪ ಸ್ಲೋ ಬಿಡಬೇಕು. ನೋಡಿ ಇಲ್ಲೊಂದು ಗಾಡಿ ಹತ್ತಾ ಇದೆ, ಯಾವುದೋ ಕ್ಯಾಂಟ್ರ್ ಗಾಡಿ ಇದು. TS30 ತೆಲಂಗಾಣ. ಇದು ನಮ್ಮ ಕರ್ನಾಟಕಕ್ಕೆ ಸೇರಿದ್ದು. ನಾವು ಕರ್ನಾಟಕದಲ್ಲಿ ಇರೋದು. ಅಲ್ಲೇ ಆಂಧ್ರ ಎಲ್ಲ ಬಿಟ್ಟು ಬಂದ್ಬಿಟ್ಟೆ ನಾನು ಕರ್ನಾಟಕಕ್ಕೆ.
ಘಾಟು ಎಂಡು ಇಲ್ಲಿಗೆ ಪೂರ್ತಿ ಕೆಳಗೆ ಬಂದಾಯಿತು. ಒಂದು 2 ಕಿಲೋಮೀಟ್ರ್ ಅಷ್ಟೇ ಇದು, 1.5 2 ಕಿಲೋಮೀಟ್ರ್ ಅಷ್ಟೇ. ಇಲ್ಲೇ ಬೋಲ್ಡ್ ಹಾಕಿದೆ ನೋಡಿ, ಇಲ್ಲ ಧರ್ಮಾಪುರ ಅಂತೆ ಊರ ಹೆಸರು, ಇದು ಧರ್ಮಪುರ. ಇನ್ನೂ ಡೌನ್ ಐತೆ ಸ್ನೇಹಿತರೆ. ಟೈಮು 1 ಗಂಟೆ ಆಗ್ಬಿಡ್ತು. ಈಗ ಹತ್ತಿಗೂಡೂರು ಕ್ರಾಸ್ ಅಲ್ಲಿ ಇದ್ದೀನಿ. ಇವಾಗ ಅಲ್ಲಿಂದ ಬರ್ತಾನೆ ಇದ್ದೀನಿ. ಇನ್ನೂ ಹೆಚ್ಚು ಕಮ್ಮಿ 10 ಕಿಲೋಮೀಟ್ರ್ ಹೋಗ್ಬೇಕು ನಾವು. ಇದು ಹತ್ತಿಗೂಡೂರು ಕ್ರಾಸ್. ಇಲ್ಲೆಲ್ಲರೂ ಟೀ ಅಂಗಡಿ ಇದ್ದರೆ ಟೀ ಕುಡಿಬೇಕು. ಎಲ್ಲರ ಟೀ ಅಂಗಡಿ ಇದ್ದರೆ ಟೀ ಕುಡಿಬೇಕು. ಇಲ್ಲಿ ರೈಟ್ಗೆ ಹೋದರೆ ಸೀದಾ ಶಾಪೂರು, ಜವರ್ಗಿ, ಗುಲ್ಬರ್ಗ. ಸೀದಾ ಹೋದರೆ ನಮ್ಮ ಬೆಂಗಳೂರು ರೋಡು ಸುರ್ಪುರು. ನಾವು ಹೋಗ್ಬೇಕಾಗಿರೋದು ಇವಾಗ ಸುರ್ಪುರ್ಗೆ. ಎಲ್ಲಪ್ಪ ಟೀ ಅಂಗಡಿ ಇತ್ತಿಲ್ಲೆಲ್ಲ ಸುರ್ಪುರ್. ಇದು ಬಸ್ ಹತ್ತಿಗೂಡು ಕ್ರಾಸ್ ಬಸ್ ಸ್ಟಾಪ್ ಇದು. ಮುಂಚೆಲೆಲ್ಲ ಟೀ ಅಂಗಡಿ ಇತ್ತು ಸರ್ಕಲಾಗೆ. ಯಾವ ಟೀ ಅಂಗಡಿನೂ ಓಪನ್ ಆಗಿಲ್ಲ. ಅಲ್ಲಿತ್ತು, ಅಲ್ಲಿ ಓಪನ್ ಆಗವ ನೋಡಿ. ಅದು ಗುಲ್ಬರ್ಗ ಹೋಗ್ತಿರೋ ಗಾಡಿ. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸರ್ಕಲ್ ಮೂರ್ತಿ. ಟೀ ಅಂಗಡಿನೇ ಇಲ್ವಲ್ಲಪ್ಪೋ, ಟೀ ಅಂಗಡಿನೇ ಇಲ್ಲ. ಹೋಗೋಣ, ಇನ್ನೇನು ಮಾಡ್ತೀವಿ, ಟೀ ಅಂಗಡಿನೇ ಇಲ್ಲ. ಸೀದಾ ಸುರ್ಪುರ ಹೋಗಿ ಮಲಿಕೊಳ್ಳೋಣ. ನಂದು 10 ಕಿಲೋಮೀಟ್ರ್ ಐತೆ, 10-12 ಕಿಲೋಮೀಟ್ರ್ ಬರುತ್ತೆ ಇಲ್ಲಿಂದ. ಹೋಗಿ ಮಲಿಕೊಳ್ಳೋಣ. ಮತ್ತೆ ಬೆಳಗ್ಗೆ ಎದ್ದು ಬೇಗನೆ ಎದ್ದು ಹೋಗ್ಬೇಕು ತಿರ್ಗ. ಸ್ನೇಹಿತರೆ, ಫೈನಲ್ ಆಗಿ 1:30 ಟೈಮು ನೋಡಿ. 1:35 ಅಂದರೆ 5 ನಿಮಿಷ ಮುಂದೆ ಐತೆ ಟೈಮಿಂಗು. ಅಲ್ಲಿಗೆ 1:30 ಕರೆಕ್ಟಾಗಿ ಸುರ್ಪುರ ಬಂದಿದ್ದೀನಿ. ಇಲ್ಲಿ ಕಾಣ್ತಿರ್ಬೋದು ನೋಡಿ, ಇದು ಸುರ್ಪುರ ಜಂಕ್ಷನ್. ಸೀದಾ ಹೋದರೆ ಸುರ್ಪುರ, ಇದು ಲೆಫ್ಟಿಗೆ ಹೋದರೆ ಬೈಪಾಸ್ ಹೋಗೋದು. ಇದು ನೋಡಿ, ಇದು ಬೈಪಾಸ್ ಹೋಗೋದು. ನಮ್ಮ ಅಂಗಡಿ ಅಲ್ಲಿ ಲೈಟ್ ಕಾಣ್ತಲ್ಲ ನೋಡಿ, ಕಾಣ್ತಲ್ಲ ಬೋರ್ಡು, ಅದೇ ಅಂಗಡಿ. ಬೆಳಗ್ಗೆ ಎದ್ದು ಹೋಗಿ ಎಲ್ಲ ಮಾಡ್ರು ಕರ್ಕೊಂಬರ್ಬೇಕು. ಅಂದರೆ 6 ಗಂಟೆಗೆ ಎದ್ದು ಹೋಗ್ಬೇಕು. ಈಗ ಮಲಿಕೊಂಡ್ರೆ ಎಷ್ಟು ಅವರ್ ನಿದ್ದೆ ಆಗುತ್ತೆ? 1 2 3 4 4.5 ಅವರ್ ನಿದ್ದೆ ಅಷ್ಟೇ. ನಿದ್ದೆ ಮಾಡಿ ಎದ್ದು ಹೋಗ್ಬೇಕು. ಬೆಳಗ್ಗೆ 6 ಗಂಟೆಗೆ ಎದ್ದರೆ ಆ ಮಾಲ್ರುಗಳು ಕರ್ಕೊಂಡು ಲೋಡಿ ಇಲ್ಲಿಂದ ಎಲ್ಲಿ ಕಳಿಸ್ತಾರೋ ಗೊತ್ತಿಲ್ಲ, ನೋಡಬೇಕು. ಸದ್ಯಕ್ಕೆ ಅಲ್ಲಿಂದ ಬಂದಿರೋದು ಮೈಲೇಜು ತೋರಿಸ್ತೀನಿ ನೋಡ್ರಿ, ಎಷ್ಟು ಬಂದೈತೆ ಅಂತ ಮೈಲೇಜು. ಇದು ಬಂದ್ಬಿಟ್ಟು ರಾಯಚೂರಿಂದ ಬಂದಿರೋದು. ನೋಡಿದ ರಾಯಚೂರಿಂದ 364 ಕಿಲೋಮೀಟ್ರ್ ಓಡೈತೆ ಗಾಡಿ. ಟೋಟಲು 3.6 ಮೈಲೇಜ್ ಬಂದಿದೆ. ಅಂದರೆ 2.6 ಮೈಲೇಜ್ ಇತ್ತು ಎಲ್ಲಿಗೆ, ಅನ್ಲೋಡಿಂಗ್ ಪಾಯಿಂಟಿಗೆ. ಅಲ್ಲಿಂದ ಇಲ್ಲಿ ಬರೋಕ್ಕೆ 10 ಪಾಯಿಂಟು ರೇಸ್ ಆಗಿದೆ. ಅಂದರೆ ಖಾಲಿ ಗಾಡಿ ಮೈಲೇಜು ಅಷ್ಟು ಜಾಸ್ತಿ ಬಂದಿದೆ. ತೋರಿಸ್ತೀನಿ ತಡ್ರಿ ಖಾಲಿ ಗಾಡಿ ಮೈಲೇಜ್. ನೋಡಿ, ಇದು ಟ್ರಿಪ್ ಟು ಖಾಲಿ ಗಾಡಿ ಓಡಿದ್ರೆ ಎಷ್ಟು 179.2 ಅಂದರೆ 6.2 ಬಂದಿರೋದು ಮೈಲೇಜ್. ಖಾಲಿ ಗಾಡಿ ಓಡಿಸಿರೋದು 6.2 ಮೈಲೇಜ್ ಬಂದಿದೆ. ನನಗೆ ಆಂಧ್ರ ಬರೋವರೆಗೂ 8ರವರೆಗೂ ಇತ್ತು ಮೈಲೇಜು. ಆಂಧ್ರ ಬರೋವರೆಗೂ 8ರವರೆಗೂ ಇತ್ತು. ಆಂಧ್ರದಿಂದ ಈ ಕಡೆ ಬಂದಮೇಲೆ ಸ್ವಲ್ಪ ಡೌನ್ ಆಗ್ತಾ 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 ಅಲ್ಲಿಗೆ 6.2 ಬಂದಿರೋದು ಮೈಲೇಜು. ನೋಡಿದ್ರಲ್ಲ ಮೈಲೇಜ್ ಹೆಂಗೆ ಅಂತ, ನಿಧಾನಕ್ಕೆ ಬಂದಿದ್ದಕ್ಕೆ. ಆಮೇಲೆ ಇನ್ನೊಂದು ತೋರಿಸ್ತೀನಿ ತಡ್ರಿ. ಇದು ಮೈಲೇಜ್ದಾಯ್ತಲ್ಲ ನೋಡಿ, ಮೈಲೇಜ್ ಚೆನ್ನಾಗಿ ಮೈಲೇಜ್ ತೆಗ್ದಿದ್ದೀನಿ. ಆದರೆ ಇಲ್ಲಿ ಲೈಕ್ ನೋಡಿ, ಡಿಸ್ಲೈಕ್ ಬಂದಿದೆ ಗೊತ್ತಾ. ಟೋಟಲ್ ಕಿಲೋಮೀಟ್ರು 37,018 ಕಿಲೋಮೀಟ್ರ್ ಓಡೈತೆ. ಈಗ ಟೈಮ್ ನೋಡಿ, ಇಲ್ಲೇ ಕಾಣ್ತೈತೆ 1 ಗಂಟೆ 32 ನಿಮಿಷ AM. ಡೇಟ್ ನೋಡಿ 28/12/2024. ನನಗಿದು ಡಿಸ್ಲೈಕ್ ಬಂತಲ್ಲ, ಗಾಡಿ ನ್ಯೂಟ್ರಲ್ಲಿರೋದು. ಇದು ಡಿಸ್ಲೈಕ್ ಬಂದಿರೋದು ಏನಕ್ಕಪ್ಪ ಅಂದರೆ ಅದು ತಕ್ಕನಾಗ ನಾವು ಓಡಿಸಿದ್ರೆ ಮೈಲೇಜ್ ಬರೋಲ್ಲ. ಇಷ್ಟೇ ಸ್ಪೀಡಲ್ಲಿ ಓಡಿಸ್ಬೇಕು ಅನ್ನೋ ಅಷ್ಟು ಸ್ಪೀಡಲ್ಲಿ ಹೋದರೆ ಮೈಲೇಜ್ ಬರೋಲ್ಲ. ಕರೆಕ್ಟ್ ಲಿಮಿಟಾಗಿ ಬಂದರೆ ಒಳ್ಳೆ ಮೈಲೇಜ್ ಬಂದೈತೆ. ಆ್ಯಡ್ ಬ್ಲೂ ನೋಡಿ,
ಇದು ಆ್ಯಡ್ಲು ಈ ಪಾಯಿಂಟ್ ಬರೋವರೆಗೂ ಓಡಿಸ್ಬೋದು. ಇಲ್ಲಿಂದ ಈ ಕಡೆ ಬಂದಾಗ ಪಿಕಪ್ ಡೌನ್ ಎಲ್ಲ ಆಗುತ್ತೆ, ಇಲ್ಲಿವರೆಗೂ ಬರೋಕ್ಕೆ ಬಿಡಬಾರ್ದು. ಇದು 2 ವ್ಯಾಕಮು ಡೌನ್ ಆಗ್ತೈತೆ. ಯಾಕೆ 8.4 ಲಿಫ್ಟ್ ಇಳಿಸಿಲ್ಲ. ಸರಿ, ಇವಾಗ ಸದ್ಯಕ್ಕೆ ಮಲಿಕೊಳ್ಳೋಣ, ಬೆಳಗ್ಗೆ ಸಿಗೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ. ಬೆಳಗ್ಗೆ ತಿರ್ಗಿ ಅಮ್ಮಲ್ರಿ ಕರ್ಕೊಂಡು ಅಲ್ಲಿ ಲೋಡಿಂಗ್ ಪಾಯಿಂಟಲ್ಲಿ ಬೇಕಾದ್ರೆ ಮಲಿಕೋಬೋದು. ಇಲ್ಲೊಂದು ಗಾಡಿ ಬರ್ತಿದೆ ನೋಡಿದ್ರೆ ಹೆಡ್ಲೈಟು ಎಷ್ಟು ಲೈಟ್ ಹಾಕೋನು ಗೊತ್ತಾ ಅವನು. ನೋಡಿ ಏನು ಕಾಣ್ತಿಲ್ಲ. 8 ಲೈಟ್ ಹಾಕಿದ್ದಾನೆ ಅವನು, 8 ಹೆಡ್ಲೈಟ್. ಇವಾಗ ಕಾಣುತ್ತೆ, ಹತ್ರ ಬಂದರೆ ಕಾಣ್ತಾ ಇಲ್ಲ. ಆಂಧ್ರ ಗಾಡಿ ಅವನು 8 ಹೆಡ್ಲೈಟು, ಈ ಕಡೆ 4 ಆ ಕಡೆ 4. ಆಪೋಸಿಟ್ ಬರೋ ಎಲ್ಲಿಗೆ ಹೋಗ್ಬೇಕು ಏನೋ ಒಂದು ಗೊತ್ತಿಲ್ಲ. ಇಂಥ ಡ್ರೈವರ್ಗಳು ಇರ್ತಾರೆ. ಹಾಂ, ಬನ್ನಿ ಸದ್ಯಕ್ಕೆ ಮಲಿಕೊಳ್ಳೋಣ. ನಾಳೆ ಸಿಗೋಣ, ಎಲ್ಲರಿಗೂ ಬೆಳಗ್ಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಗುಡ್ ನೈಟ್, ಬೆಳಗ್ಗೆ ಸಿಗೋಣ. ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ರಾತ್ರಿ ನಿಮ್ಗೆ ತಿಳಿದಂಗೆ ಸುರ್ಪುರ ಬಂದು ಮಲಿಕೊಂಡೆ. ಬೆಳಗ್ಗೆ ಎದ್ದು ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀನಿ. ಲೋಡು ಮಾಡ್ತಾವ್ರೆ. ಅಡುಗೆ ನೋಡಿ, ಮ್ಯಾಗಿ ಮಾಡೋಣ ಅಂತೇಳಿ ಇಟ್ಟಿದ್ದೀನಿ. ಆ ಪಕ್ಕದಲ್ಲಿ ಒಂದು ಗಾಡಿ ಇದೆ, ಅದು ಇಸ್ಕೊಂಡು ಇಲ್ಲಿ ಕಾಣ್ತಿರ್ಬೋದು ನೋಡಿ, ಮಿರರಲ್ಲಿ ಕಾಣ್ತಿರುತ್ತೆ, ಲೋಡ್ ಆಗ್ತಿದೆ ನೋಡಿ ಆ ಗಾಡಿ. ಅವ್ರ ಹತ್ರ ಸ್ಟವ್ ಇಸ್ಕೊಂಡು ಗ್ಯಾಸ್ ಹಚ್ಕೊಂಡು ಮ್ಯಾಗಿ ಮಾಡ್ತಾಯಿದ್ದೀನಿ. ಮ್ಯಾಗಿ ಮಾಡಿ ತಿಂದ್ಬಿಡೋಣ ಅಂತೇಳಿ. ಏನು ಮಾಡೋಣ, ಹೊಟ್ಟೆ ಹಸ್ತಿದೆ. ಹೋಟ್ಲು ಊಟ ಯಾಕೋ ರಾತ್ರಿ ಏನಾಗ್ಬಿಡ್ತು ಅಂತ ಗೊತ್ತಿಲ್ವಲ್ಲ. ಅಲ್ಲಿ ಊಟ ಮಾಡಿದ್ನಲ್ಲ, ಯಾವುದು ಎಗ್ ಬುರ್ಜಿ, ಪಾಲಕ್ ಪನ್ನೀರು, ರೊಟ್ಟಿ, ಅಬ್ಬಾ ಸ್ವಲ್ಪ ಡೌಟ್ ಹೊಡಿತು, ಯಾಕೆ ಚೆನ್ನಾಗಿಲ್ಲ, ಟೇಸ್ಟ್ ಇಲ್ಲ ಅಂತ. ಆಮೇಲೆ ಮುಂದೆ ಬರ್ತಾ ಲೂಸ್ ಮೋಷನ್ ಸ್ಟಾರ್ಟ್ ಆಗಿ ರಾತ್ರೆಲ್ಲ ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ, ಬರೀ ಲೂಸ್ ಮೋಷನ್ನು. ಬೆಳಗ್ಗೆಯಿಂದ ಒಂದು ಸ್ವಲ್ಪ ಮಾತ್ರೆ ಎಲ್ಲ ತಗೊಂಡ್ಮೇಲೆ ಸ್ವಲ್ಪ ಸಮಾಧಾನ ಆಗೈತಿ ಇವಾಗ. ಅದಕ್ಕೆ ಮ್ಯಾಗಿ ಮಾಡೋಣ ಅಂತೇಳಿ ಮ್ಯಾಗಿ ಮಾಡ್ತಾಯಿದ್ದೀನಿ. ತಿಂದುಬಿಟ್ಟು ಆಮೇಲೆ ತೋರಿಸಿದ ಗಾಡಿ ಅಲ್ಲಿ ಅರ್ಧ ಲೋಡಾಗವೆ. ಹುಷಾರಿಲ್ವಲ್ಲ, ಲೂಸ್ ಮೋಷನ್ ಇರೋದ್ರಿಂದ ಯಾವುದು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ಬೆಳಗ್ಗೆಯಿಂದ. ಇವಾಗ ವೀಡಿಯೋ ಮಾಡ್ತಿದ್ದೀನಿ. ಫಸ್ಟ್ ಮ್ಯಾಗಿ ಮಾಡಿ ತಿಂದ್ಬಿಟ್ಟು ಹೋಗಿ ತೋರಿಸ್ತೀನಿ ಬರ್ರಿ ಎಷ್ಟು ಲೋಡ್ ಆಗೈತೆ ಏನು ಎತ್ತ ಅಂತ. ನೋಡಿ ಸ್ನೇಹಿತರೆ, ಗಾಡಿ ಲೋಡ್ ಆಗ್ತಿದೆ. ಇದು ಯಾವುದು ಹೊಸ ಗಾಡಿ ತಿಂತೀರಾ? ನಮ್ಮ ಗಾಡಿ ಅಲ್ಲ ಇದು. ನಮ್ಮ ಜೊತೆ ಇನ್ನೊಂದು ಗಾಡಿ, 2 ಗಾಡಿ ಅಲ್ಲಿಗೇನೆ. ಎಲ್ಲಿಗೆ ಅನ್ನೋದು ಇನ್ನೂ ಕನ್ಫರ್ಮ್ ಗೊತ್ತಿಲ್ಲ. ಲೋಡ್ ಆದಮೇಲೆ ಹೇಳ್ತೀನಿ. ಯಾಕಂದರೆ ನೆಲಮಂಗಲ ತಪ್ಪಿರೋ ತುಮಕೂರು ಅಂತ ಹೇಳಿದ್ದಾರೆ, ಹಾಗಾಗಿ. ಇದು ನೋಡಿ ನಮ್ಮ ಅರ್ಜುನ ನೋಡಿ, ಐಟ ಅಲ್ಲಿ 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 2 ಗಾಡಿ ಜೊತೆಯಲ್ಲಿ ನಿಲ್ಲಿಸಿ ಲೋಡ್ ಮಾಡ್ತಿದ್ದೀವಿ. ಒಂದೇ ಲಾಟ್, ಒಬ್ಬರೇ ರೈತರದು. ಇಷ್ಟು ಬಂದೈತೆ ಲೈಟು. ನೆಲ ಹಂಗಂಗೆ ಕುತ್ಕೋತಾ ಇದ್ದೇವೆ ನೋಡಿ. ಇದು ನೋಡಿ ಹೆಂಗೆ ಕೂತೇವೆ ಟೈರ್ದು. ನಮ್ಮ ನೋಡಿ ಟೈರ್ ಹಾಲು ಎಷ್ಟು ಕುಂತೇವೆ. ಏನಿಲ್ಲ, ಆಗ ಅದೇ ರೋಡು. ಆ ಮನೆ ಐತಲ್ಲ ಅದೇ ರೋಡು, ತಾರ್ ರೋಡ್. ಆ ಮರದ ಹತ್ರ ಇರೋ ತಾರ್ ರೋಡ್. ಇಲ್ಲಿಂದ ಅಲ್ಲಿವರೆಗೆ ಹೋದ್ರೆ ಸಾಕು ನಮಗೆ. ನಾವು ಲಿಫ್ಟೇ ಇಳಿಸಿಲ್ಲ ನೋಡಿ, ಇವ್ರು ಇಳಿಸೋರೆ. ಅವ್ರದ್ದು ಆಟೋಮೆಟಿಕ್ಕು, ಕೀ ಆನ್ ಮಾಡಿದ ಕೂಡಲೇ ತೊಗೊಂಡ್ಬಿಡ್ತದೆ, ಕೀ ಆಫ್ ಮಾಡಿದ ಕೂಡಲೇ ಇಳಿದ್ಬಿಡೋದು. ನಮ್ದು ಆ ಥರ ಇಲ್ಲ, ನಾವು ಡೈರೆಕ್ಟ್ ಮಾಡಿಸ್ಬಿಟ್ಟಿದ್ದೀವಿ. ಇವ್ರು ನಮ್ಮ ಹಮಾಲ್ರು ತುಂಬ್ತಾ ಇರೋರು ನೋಡಿ. ಇವಾಗ ಈ ಕಡೆಯಿಂದ ನೋಡಲ್ಲ ಹಿಂಗೆ ಬಾಹುಬಲಿ ಹೊತ್ಕೊಂಡು ಹೋಗ್ತಾ ಇರೋದು. ನೋಡ ಇಷ್ಟು 2 ಒಬ್ರದೇ ಲಾಟು, ಆ ಲಾಟು ಈ ಲಾಟು ಒಬ್ರದೇ. ಅದಕ್ಕೆ 2 ಗಾಡಿ ತಗೊಬಂದು ಲೋಡ್ ಮಾಡಿಸ್ತಿರೋದು. ಅಲ್ಲಿಗೆ 1 2 3 4 5 ಆಗವೆ, 6ನೇ ತುಂಬ್ತಾ ಇರೋದು. ಇನ್ನು 4 ಹಾಕಿದ್ರೆ ಕಂಪ್ಲೀಟ್. ಇದು ನೋಡಿದ್ದು ಭತ್ತ. ಇದು ಒಂದು ಸೋನಾ ಭತ್ತ. ಏನು ರೇಟ್ ಐತೆ ಗೊತ್ತಿಲ್ಲ ಇವಾಗ. ಈಗ ಯಾರು ಪಾಲ್ಟಿ ಇಲ್ಲ, ರೈತರು ಯಾರು ಇಲ್ಲ ಇಲ್ಲಿ. ರೈತರಿದ್ರೆ ಕೇಳ್ಬೋದಿತ್ತು. ಈ ನಮ್ಮ ಜವರ್ಗಿಯರ್ ಒಬ್ಬರು ಅವರಪ್ಪ, ಶಾಪುರವ್ರು ಅವರೇ ಕರೆಕ್ಟು. ಇಲ್ಲೊಬ್ಬ ನಮ್ಮ ಸಬ್ಸ್ಕ್ರೈಬರ್ ಅವರೇ. ನಾನು ಎಲ್ಲಿದೆ ಅಂದರೆ ಇವಾಗ ಶಾಪುರ್ ಬಂದಿದ್ದೀನಿ. ಅವ್ರಿಗೆ ಒಂದು ಫೋನ್ ಮಾಡಂತಾರೆ. ಪ್ರತಿ ಸಲ ಮೆಸೇಜ್ ಆಗ್ತಿರ್ತಾರೆ, ಅಣ್ಣ ಶಾಪುರ್ಗೆ ಬಂದ ಫೋನ್ ಮಾಡು, ಶಾಪುರ್ ಬಂದಾಗ ಫೋನ್ ಮಾಡು ಅಂತ. ಶಾಪುರ್ ಬಿಟ್ಟು ಮುಂದೆ 10 ಕಿಲೋಮೀಟ್ರ್ ಬಂದಿದ್ದೀನಿ ನಾನು. ಅವ್ರಿಗೆ ಟ್ರೈ ಮಾಡೋಣ. ಮತ್ತು ಸುಮ್ಮನೆ ಆಮೇಲೆ ನಾವು ವೀಡಿಯೋ ಹಾಕಿದಾಗ ಬೇಜಾರು ಮಾಡ್ಕೊಂತಾರೆ, ಅಣ್ಣ ನೀನು ಅಲ್ಲಿ ಬಂದು ಫೋನೇ ಮಾಡಿಲ್ಲ ಅಂತಾರೆ. ನೈಟ್ ಟೈಮ್ ಆದರೆ ಹೇಳ್ಕೊಬೋದು, ನೈಟ್ ಆಯಿತು ಅದಕ್ಕೆ ಮಾಡೋಕ್ಕಾಗಿಲ್ಲ ಅಂತ. ಈಗ ಹಗಲಲ್ಲಿ
ಮಾಡಲಿಲ್ಲ ಅಂದರೆ ಬೇಜಾರು ಮಾಡ್ಕೊತಾರೆ. ಬಾಡ್ಲಿ ಅವಲ್ಲ 11 ಎಣ 11 ಅಂದ್ರೆ US ಸಾಪ್ತು 1 2 3 4 5 5 25 25 30 31 ಹೊಡಿ. ಈಗ ಅವು 25 ಅಲ್ಲ ಮೇಲು ಅವು 20 ಇವು 9 ಅದೇ ಅವು 25 ಅಲ್ಲ ಇವು ನೀ ಕುಂತು ಹೇಳು ಅವು 25 11 ಸ್ನೇಹಿತರೆ ಫೈನಲ್ ಆಗಿ ನಮ್ಮ ಅರ್ಜುನ ಲೋಡ್ ಆಗಿದ್ದಾನೆ. ಹಗ್ಗ ಹಾಕ್ತಾ ಇದ್ದಾರೆ ನೋಡ್ತಿರ್ಬೋದು. ಈ ಗಾಡಿನೂ ಲೋಡ್ ಆಗಿದೆ, ಹಗ್ಗ ಹಾಕ್ತವ್ರೆ. ಈ ಗಾಡಿಗಿಂತ ನನ್ನ ಗಾಡಿ ಸ್ವಲ್ಪ ಹೈಟ್ ಐತೆ, ಅಂದರೆ ನನ್ನ ಗಾಡಿ ಕಟ್ಟೆ ಹೊಡೆದೈತೆ, ಈ ಗಾಡಿ ಕಟ್ಟೆ ಹೊಡೆದಿಲ್ಲ ಅಷ್ಟೇ. ಒಂದು ಸ್ವಲ್ಪ ನೋಡಿ ಕಾಣ್ತಿರ್ಬೋದು, ಒಂದು ಸ್ವಲ್ಪ ಡಿಫ್ರೆನ್ಸ್ ಅಷ್ಟೇ ಹೈಟ್ ಇರೋದು. ಎರಡು ಸೇಮು 6 ತಿಂಗಳ ಗಾಡಿ, ಎರಡು ಗಾಡಿನು. ಅಂದರೆ ಇದು ಬಂದು ನಿಮಗೆ 42-25, ಇದು 42-20 ಗಾಡಿ. ಅದು ಗೊತ್ತಲ್ಲ, ನಮ್ಮದು ಸ್ವಲ್ಪ ಹೆವಿ ಗಾಡಿ, ಸ್ವಲ್ಪ ಹೆವಿ ಅಂದರೆ ನಮ್ಮ ಗಾಡಿಗೆ ಸಿ ಗೇರ್ ಐತಿ, ಈ ಗಾಡಿಗೆ ಸಿ ಗೇರ್ ಇಲ್ಲ, ಅಷ್ಟೇ ಡಿಫ್ರೆನ್ಸ್ ಎರಡು ಗಾಡಿಗೂ. ಇದಕ್ಕೆ ಇಂಜಿನ್ ಹಾರ್ಸ್ ಪವರ್ 250 ಐತೆ, ಇದಕ್ಕೆ 200 ಐತೆ. ಹಾಕ್ತವ್ರೆ ಬರೀ ಇಲ್ಲಿಂದ ಅಲ್ಲಿವರೆಗೂ ಹೋಗ್ಬಿಟ್ರೆ ಸಾಕಾಗ್ಬಿಡುತ್ತೆ. ಫ್ರಂಟ್ ವೀಲ್ ನೋಡಿ ಎಷ್ಟು ಕುಂತ್ಬಿಟ್ಟವೆ ನೋಡಿದ್ರ, ಹಂಗೆ ಹಿಂದ್ಗಡೆ ಹೌಸಿಂಗ್ ವೀಲ್ ನೋಡಿ ಎಷ್ಟು ಕುಂತ್ಬಿಟ್ಟವೆ. ಅಲ್ಲಿಂದ ಕಿತ್ತು ಅಲ್ಲಿ ಹೋಗ್ಬಿಟ್ರೆ ಮುಗೀತು. ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ವಿಡಿಯೋ ಇಷ್ಟ ಆದರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.